ಹಬ್ಬದ ಸೀಸನ್ನಲ್ಲಿ ಗ್ರಾಹಕರಿಗೆ ಶಾಕ್ ತಟ್ಟಿದೆ. ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಏರಿಕೆ ಕಂಡಿದೆ. ಕೆಜಿಗೆ 50 ರಿಂದ 55 ರೂಪಾಯಿ ಇದ್ದ ಸಕ್ಕರೆ ದರದಲ್ಲಿ ಏರಿಕೆ ಆಗಿದೆ. 70 ರಿಂದ 75 ರೂಪಾಯಿಗೆ ಏರಿಕೆ ಕಂಡಿದೆ. ಎಥೆನಾಲ್ ಉತ್ಪಾದನೆಯಿಂದ ಸಕ್ಕರೆ ಕೊರತೆ ಎಂಬ ಚರ್ಚೆಯೂ ಕೂಡ ಶುರುವಾಗಿದೆ. ದೇಶೀಯ ಸಕ್ಕರೆ ಬೆಲೆ ಸುಮಾರು 40% ಏರಿಕೆ. ಸಾಲು ಸಾಲು ಹಬ್ಬಗಳ ನಡುವೆ ಸಕ್ಕರೆ ದರ ಏರಿಕೆಯಾಗಿರುವುದು ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಸಕ್ಕರೆ ದರ ಏರಿಕೆಯಾಗಿದೆ. 50 ರಿಂದ 55 ರೂಪಾಯಿ ಇತ್ತು, ಇದೀಗ 70 ರಿಂದ 75 ರೂಪಾಯಿ ಏರಿಕೆ ಕಂಡಿದೆ. 20 ರಿಂದ 25 ರೂಪಾಯಿ ಏರಿಕೆ ಆಗಿರೋದ್ರಿಂದ ಗ್ರಾಹಕರಿಗೆ ಇದು ದೊಡ್ಡ ಬರೆ. ದೇಶೀಯ ಸಕ್ಕರೆಯ ಬೆಲೆ ಸುಮಾರು 40% ಏರಿಕೆ ಕಂಡಿರುವುದು. ಇನ್ನೇನು ಹಬ್ಬಗಳ ಸಾಲು, ಒಂದಾದ ಮೇಲೆ ಒಂದು ಹಬ್ಬ ಬರ್ತದೆ. ಎಲ್ಲರೂ ಕೂಡ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು, ಅಥವಾ ಈ ದರ ಏರಿಕೆಯ ಬಿಸಿಯಿಂದ ಮಧ್ಯಮ ವರ್ಗ, ಬಡವರ್ಗದ ಜನರು ಹಬ್ಬವನ್ನು ಆಚರಿಸಬೇಕೋ ಬೇಡವೋ ಅನ್ನೋ ಗೊಂದಲಕ್ಕೆ ಸಿಲುಕುವಂತೆ ಮಾಡಿದೆ. ಎಥೆನಾಲ್ ಉತ್ಪಾದನೆಯಿಂದ ಸಕ್ಕರೆ ಕೊರತೆ ಎಂಬ ಚರ್ಚೆ ಇದೀಗ ನಡೀತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾರ್ಯಾರು ಏನೇನು ಹೇಳ್ತಾರೆ ಈ ರೀತಿ ಸಕ್ಕರೆ ದರ ಏರಿಕೆ ಆಗೋದಕ್ಕೆ? ಎಥೆನಾಲ್ ಉತ್ಪಾದನೆಯ ವಿಚಾರ ಒಂದೇ ಕಾರಣವಾ, ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಚರ್ಚೆಗಳು ನಡೀತಾ ಇದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಏಕಾಏಕಿ ಕಬ್ಬಿನ ಪೂರೈಕೆಯಲ್ಲಿ ಕೊರತೆ, ಬೆಲ್ಲದ ಉತ್ಪಾದನೆಯಲ್ಲೂ ಕೂಡ ಕುಸಿತ. ಬರೀ ಸಕ್ಕರೆ ಮಾತ್ರ ಅಲ್ಲ, ಬೆಲ್ಲದ ರೇಟ್ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ ದುಬಾರಿ ದುನಿಯಾದಲ್ಲಿ ಜನ ಹೇಗೆ ಜೀವನ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ವಸ್ತುವಿನ ದರವೂ ಕೂಡ ನಿರಂತರವಾಗಿ ಏರಿಕೆ ಆಗ್ತಾ ಇದೆ ವಿನಃ ಅಲ್ಲೋ ಇಲ್ಲೋ ಒಂದು ವಸ್ತು ದರ ಇಳಿಕೆ ಆಯಿತು ಅಂತ ಜನಸಾಮಾನ್ಯರು ಕೇಳೋದೇ ಅಪರೂಪ ಆಗಿದೆ. ಇದೀಗ ಸಕ್ಕರೆ ದರ ಏರಿಕೆಯ ಶಾಕ್ ಕೂಡ ಗ್ರಾಹಕರಿಗೆ ತಟ್ಟಿದೆ. ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದೆ ಸಕ್ಕರೆ. ಕಬ್ಬಿನ ಪೂರೈಕೆಯ ಕೊರತೆ, ಗಾಣಗಳಲ್ಲಿ ಬೆಲ್ಲದ ಉತ್ಪಾದನೆ ಕುಸಿತ. ಬೆಲ್ಲದ ದರವೂ ಕೂಡ ಈಗಾಗಲೇ ಹೇಳ್ದಂಗೆ ಗಗನಕ್ಕೇರಿದೆ. ದಾಖಲೆಯ ಮಟ್ಟಕ್ಕೆ ಏರಿಕೆ ಕಂಡ ಬೆಲ್ಲದ ಬೆಲೆ. ಕ್ವಿಂಟಾಲ್ ಬೆಲ್ಲಕ್ಕೆ 6,500 ದಿಂದ 7,000 ರೂಪಾಯಿ. ಈ ಹಿಂದೆ ಕ್ವಿಂಟಾಲ್ ಬೆಲ್ಲದ ದರ 4,500ದಷ್ಟಿತ್ತು. ಕೇವಲ 2-3 ದಿನಗಳಲ್ಲಿ 2,000ದಷ್ಟು ಬೆಲೆ ಏರಿಕೆಯಾಗಿದೆ. ಇದೇ ಮೊದಲ ಬಾರಿಗೆ ಇಷ್ಟೊಂದು ದರ ಏರಿಕೆ ಆಗಿರುವುದು. ಬೆಲ್ಲದ ಮಾರುಕಟ್ಟೆ ಆರಂಭವಾದ ಬಳಿಕ ಇಷ್ಟು ದೊಡ್ಡ ಪ್ರಮಾಣದ ದರ ಏರಿಕೆಯನ್ನ ಕಂಡಿರಲಿಲ್ಲ. ವ್ಯಾಪಾರಸ್ಥರು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ, ಗ್ರಾಹಕರು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ. ಕಬ್ಬಿನ ಕೊರತೆ ಮುಂದುವರೆದ್ರೆ ಬೆಲ್ಲದ ದರ ಇನ್ನೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಆ ಆತಂಕ ಮನೆ ಮಾಡಿದೆ. ಬೆಲ್ಲದ ದರ ಏರಿಕೆಯಾದರೆ ಖರೀದಿ ಮಾಡುವವರ ಸಂಖ್ಯೆ ಕೂಡ ಇಳಿಮುಖ ಆಗುತ್ತೆ. ವ್ಯಾಪಾರಸ್ಥರು ಮತ್ತು ಗ್ರಾಹಕರಲ್ಲಿ ಸದ್ಯಕ್ಕೆ ಸಕ್ಕರೆ ಮತ್ತು ಬೆಲ್ಲದ ದರ ಏರಿಕೆ ಆತಂಕಕ್ಕೆ ಕಾರಣವಾಗಿದೆ. ಸರ್, ಇಡೀ ಇತಿಹಾಸದಲ್ಲಿ 1985ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಇಡೀ ಇತಿಹಾಸದಲ್ಲಿ ಈ ರೇಟ್ ನೋಡಿರಲಿಲ್ಲ. ಈ ಸಾರಿ ಏನೋ ಅಂತ ಗೊತ್ತಾಯ್ತಿಲ್ಲ. ಕ್ರಾಫ್ಟ್ ಎಲ್ಲ ಕಮ್ಮಿ ಆಗೈತೆ, ಮಳೆ ಇಲ್ದೇ ಅರ್ಧಕ್ಕರ್ಧ ಒಟ್ಟೋಯ್ತು. ಅದರಿಂದ ಆಚೆಗೆ ಈಗ ಈ ರೇಟ್ ಬಂದು ಕೂತೈತೆ. 6,750 ರೂಪಾಯಿ ಆಗೈತೆ ಇವತ್ತು ಕ್ವಿಂಟಲ್, ಪರ್ ಕ್ವಿಂಟಲ್. 4,500, 550, 600, 5,000 ಒಳಗಿತ್ತು. ಎರಡು ದಿನದಿಂದ 5,000 ಒಳಗಡೆ ಇತ್ತು. 2,000 ರೂಪಾಯಿ ಜಾಸ್ತಿ ಆಗೈತೆ ಏಕ್ದಮ್. 6 ತಿಂಗಳಿಂದ 4,500, 600 ರೂಪಾಯಿ ಇತ್ತದಲ್ಲ. ಇದಕ್ಕಿದ್ದಂಗೆ ರೇಟ್ ಜಾಸ್ತಿ. ಸಕ್ಕರೆ ರೇಟ್ ಇವತ್ತು 70 ರೂಪಾಯಿ ಆಗೈತೆ. ಅದು ಕಂಪೇರ್ ಮಾಡ್ಕೊಂಡ್ರೆ ಬೆಲ್ಲದ ರೇಟ್ ಈ ರೇಟ್ ಆಗೈತೆ. ಸರ್, ಕ್ರಾಫ್ಟ್ ಇಲ್ಲ. ಇರೋದು 2-3 ಫ್ಯಾಕ್ಟ್ರಿ ಓಡ್ತಾ ಇದೆ ಮಂಡ್ಯದಲ್ಲಿ. 3 ಫ್ಯಾಕ್ಟ್ರಿಯಿಂದ ಸಕ್ಕರೆಗೆ ಹೊರಗಡೆ ಬೆಲ್ಲ ಇಲ್ಲ. ಇನ್ನೊಂದು ಅರ್ಧ ಕ್ರಾಫ್ಟ್ ಹೊಟ್ಟೋಯ್ತು, ಮಳೆ ಇಲ್ದೇ ನೀರು ಬಿಡ್ದೇ ಹೊಟ್ಟೋಯ್ತು. ಹೊರಗಡೆ ಸಕ್ಕರೆ ಇಲ್ಲ, ಹೊರಗಡೆ ಕ್ರಾಫ್ಟ್ ಇಲ್ಲ. ಸಕ್ಕರೆ ಕಮ್ಮಿ ಆಯ್ತು, ರೆಪ್ ಮಾಡ್ಕೊಳಕ್ಕೆ ಆಯ್ತಲ್ಲ.
ಹಂಗಾಗಿ ಸಕ್ಕರೆ ರೇಟ್ ಜಾಸ್ತಿ ಆಗಿ ಬೆಲ್ಲದ ರೇಟ್ ಜಾಸ್ತಿ ಆಗೈತೆ. 5,000 ಹೋಗಿದ್ದು ಸರ್ ಲಾಸ್ಟ್ ಇಯರು ಅಷ್ಟೇ. ಅದು ಬಿಟ್ಟರೆ ಇನ್ನು ಇತಿಹಾಸದಲ್ಲಿ ಆಗಿಲ್ಲ. 3 ದಿನದಿಂದ ಈಚೆಗೆ 2,000 ರೂಪಾಯಿ ಜಾಸ್ತಿ ಆಗೈತೆ ರೇಟ್ ಫರ್ ಕ್ವಿಂಟಲ್ಗೆ. ಹೋದ ವರ್ಷ ಎಲ್ಲ ಈ ಟೈಮಲ್ಲಿ ಹಿಂದೆ ಏನು ರೇಟ್ ಇತ್ತು 200-300 ಕಮ್ಮಿ ಆಗ್ತಿತ್ತು ಸರ್. ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ದಿನ ರೇಟು ಏರ್ತಾಯಿದೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟು ಆಯ್ತಾ ಇರೋದು. ಮಂಡ್ಯ ಮಾರ್ಕೆಟಲ್ಲಿ ಈಗ ಫುಲ್ ಸೀಸನ್ನು. ಆ ಉದ್ದೇಶದಿಂದ ಜಂಪ್ ಆಯ್ತಾ ಇದೆ ಸರ್ ಇವು ಒಂದು ವಾರದಿಂದ. ಇನ್ನೇನು 10 ಗಾಡಿ 15 ಗಾಡಿ ಬರ್ತಿದ್ದು ಸರ್. ಇವತ್ತು 6-7 ಗಾಡಿ ಬರ್ತಾಯಿದೆ. ಕಡಿಮೆ ಆಗಿದೆ. ಹಾಂ, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಆಗಿದೆ. ಹೌದು, ಸಕ್ಕರೆ ಮೇಲೆ ಡಿಪೆಂಡು ಸರ್ ಇದು ಮೈನ್. ನಾವು ಈ ಸುಮಾರು 35 ವರ್ಷದಿಂದ 10 ವರ್ಷದಿಂದ ಗುಜರಾತ್ ಮಹಾರಾಷ್ಟ್ರಕ್ಕೆ ಯಾವುದು ಬೆಲೆ ಹೋಯ್ತಿರಲಿಲ್ಲ. ಈ ವರ್ಷ ಹೋಯ್ತಾ ಇದೆ. ಅದು ಮೈನ್ ಇಂಪಾರ್ಟೆಂಟು. ಹೊರಗಡೆ ಅರಿವಲ್ಸಿಲ್ಲ. ಮಂಡ್ಯ ಮಾರ್ಕೆಟ್ಗೆ ಬೆಲೆ ಬಂದೈತೆ. 10 ಟನ್ ಇರ್ತದೆ, 15 ಟನ್ ಇರ್ತದೆ, 25 ಟನ್ ಇರ್ತದೆ, 30 ಟನ್ ಇರ್ತದೆ. ಈಗ ನಾವು ರಾಜಸ್ಥಾನ ಗಾಡಿಗಳು ನೋಡಿ 10 ವರ್ಷ ಆಗಿತ್ತು. ಈ ವರ್ಷ ಅದು ನೋಡ್ತಾ ಇದ್ದೀವಿ. ಇದರಿಂದ ಖುಷಿ ಇದೆಯಾ ಅಂತೇಳಿ? ಆಯ್ತು ಸರ್, ಖುಷಿ ಎಲ್ಕ ರೈತರಿಗೂ ಐತೆ, ವ್ಯಾಪಾರಸ್ಥರಿಗೂ ಎಲ್ಕ ಖುಷಿ ಆಯ್ತು ಸರ್. ನೀರು ಇಲ್ಲೇ ಇರೋದ್ರಿಂದ ರೈತನಿಗೆ ಜಾಸ್ತಿ ಕಬ್ಬು ರೇಟ್ ಸಿಗ್ತಾ ಇಲ್ಲ. ಕಬ್ಬು ಎಷ್ಟೊತ್ತು ಖಾಲಿ ಆಗಬೇಕು ಅಂತ ಅವ್ರೇ ಬರ. ಅದಕ್ಕಾಗಿ ಕಬ್ಬು ರೇಟ್ ಕಡಿಮೆ ಇದ್ದು ಬೆಲ್ಲದ ರೇಟ್ ಜಾಸ್ತಿ ಆಗುತ್ತೆ. ರೈತರಿಗೆ ಅನುಕೂಲ ಆಯ್ತು ಸರ್. ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ರೈತರಿಗೆ ಥ್ರೋಟ್ ಇಂಡಿಯಾದ ರೈತರಿಗೆ ತುಂಬ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಸ್ಟಾಕ ಸರ್ ಒಂದು 25 ಲಾರಿ ಬರ್ತಾಯಿದೆ ಸರ್ ಇವಾಗ. ಇದಕ್ಕಿಂತ ಜಾಸ್ತಿ ಬರ್ತಾಯಿತ್ತು ಬೆಲ್ಲ. ಇವಾಗ ಕಡಿಮೆ ಆಗೈತೆ ಸರ್. ಜೂನ್ ಪ್ರೊಡಕ್ಷನ್ ಕಮ್ಮಿ ಐತೆ. ಇಡೀ ಪ್ರತಿ ವರ್ಷವೂ ಮಳೆ ಇರೋದ್ರಿಂದ ಜಾಸ್ತಿ ಬರ್ತಾಯಿತ್ತು. ಕಬ್ಬು ಕಡಿಮೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬೆಲ್ಲ ಬರ್ತಾಯಿತ್ತು. ಇವಾಗ ಬೆಲ್ಲ ಕಡಿಮೆ ಆಯಿತು, ಅದರಿಂದ ರೇಟ್ ಜಾಸ್ತಿ ಆಯ್ತು ಸರ್. ರೇಟು ಜಾಸ್ತಿ ಆಗಿದೆ, ಪ್ರೊಡಕ್ಷನ್ನು ಕಮ್ಮಿ ಆಗಿದೆ. ಈಗ ಹಿಂದೆ 1000 ಗಾಣಗಳು ಇರ್ತಿದ್ದೋ, ಈಗ 100 ಗಾಣಕ್ಕೆ ಬಂದು ನಿಂತದೆ. ಆಮೇಲೆ ಸಕ್ಕರೆ ರೇಟು ಜಾಸ್ತಿ ಆಗಿರೋದ್ರಿಂದ ಈಗ ಪ್ರೊಡಕ್ಷನ್ ಆಗಿದೆ. 2008ರಲ್ಲಿ ಇದೇ ರೀತಿಯಾಗಿತ್ತು. 2000 ಒಳಗಿತ್ತು. 2008ರಲ್ಲಿ 2000 ಮೇಲೆ ಬಂತು ಬೆಲ್ಲ. 2002, 2.5, 2.8 ಹಿಂಗಾಯಿತು. ಈ ಸಾರಿ ಕಳೆದ 6 ತಿಂಗಳಿನಿಂದ ಮಳೆ ಕೊರತೆ, ನೀರಿನ ಕೊರತೆಯಿಂದ ಕಬ್ಬಿನ ಇಳುವರಿಯಲ್ಲೂ ಕೂಡ ಕುಸಿತ ಆಗಿದೆ. ಬೆಲ್ಲದ ಮಾರುಕಟ್ಟೆಗೆ ಬರುತ್ತಿದ್ದ ಪೂರೈಕೆಯಲ್ಲೂ ಕೂಡ ಭಾರಿ ಇಳಿಕೆ ಆಗಿದೆ. ಇದೇ ಕಾರಣದಿಂದಾಗಿ ಬೆಲ್ಲದ ದರ ಏರಿಕೆಯಾಗಿದೆ. ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿದೆ ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಹೇಳ್ತಿದ್ದಾರೆ. ಒಂದು ಕಡೆ ರೈತರಿಗೆ ಅನುಕೂಲ ಆಗುತ್ತೆ ಇದು, ಮತ್ತೊಂದು ಕಡೆ ಗ್ರಾಹಕರಿಗೆ ಬರೆ. ಖರೀದಿ ಮಾಡುವವರ ಸಂಖ್ಯೆಯೂ ಕೂಡ ಕಮ್ಮಿ ಆದರೆ ರೈತರಿಗೂ ಕೂಡ ಮತ್ತೊಂದು ಧಾಟಿಯಲ್ಲಿ ಹೊಡೆತನೇ ಕೊಡುತ್ತೆ.